ಗೋವಾ ಕನ್ನಡ ಬಾಂಧವರಿಗೂ ನಮಸ್ಕಾರ. ವಿಶೇಷವಾಗಿ ಸಿದ್ದಾಪುರದಿಂದ ತಾಯಿ ಭುವನೇಶ್ವರಿ ರಥವು ಇಡೀ ಗೋವಾಕ್ಕೆ ಆಗಮಿಸ್ತಾ ಇದೆ. ಸಿದ್ದಾಪುರದಲ್ಲಿ ಪೂಜೆ ಮಾಡಿ ಕಾರವಾರ ವಾಯು ಕಾಣ್ಕೋಣಕ್ಕೆ ಗೋವಾಕ್ಕೆ ಬರ್ತಾ ಇದೆ. ನೀವು ಎಲ್ಲರೂ ಕೂಡ ತಾಯಿಯ ಸ್ವಾಗತವನ್ನು ಬಯಸೋಣ. ಪೂಜೆ ಮುಖಾಂತರ ನೀವು ಪರಿವಾರ ಸಮೇತವಾಗಿ ಈ ಪೂಜೆಯನ್ನು ಮಾಡಿ ವಿಜೃಂಭಣೆಯಿಂದ ಈ ತಾಯಿಯ ಆಶೀರ್ವಾದ ನಮ್ಮ ಮೇಲಿರಲೆಂದು ಕರ್ನಾಟಕ, ಗೋವಾ ಮತ್ತು ಬಾಂಧವರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳೋಣ. ಈ ಕಾರ್ಯಕ್ರಮ ನೇತೃತ್ವದಲ್ಲಿ ಗೋವಾ ರಾಜ್ಯ ಸಾಹಿತ್ಯ ಪರಿಷತ್ ಡಾಕ್ಟರ್ ಸಿದ್ದಣ್ಣ ಮೇಟಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ಶುಭವಾಗಲಿ ಎಂದು ನಾನು ಹಾರೈಸುತ್ತೇನೆ. ತಾಯಿಯ ಆಶೀರ್ವಾದ ಸದಾ ಇರಲೆಂದು ನಾನು ಹಾರೈಸುತ್ತೇನೆ. ಜೈ ಗೋವಾ, ಜೈ ಕರ್ನಾಟಕ. ಆತ್ಮೀಯ ಕನ್ನಡಿಗರಿಗೆ ನಮಸ್ಕಾರ. ಪ್ರಸಕ್ತ 2024 ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ತಾಯಿ ಭುವನೇಶ್ವರಿಯ ರಥವು ಸೆಪ್ಟೆಂಬರ್ 22ರಂದು ಮೂಲ ಸ್ಥಾನವಾದಂತಹ ಭುವನೇಶ್ವರಿಯ ಸಿದ್ದಾಪುರಕ್ಕೆ ಆಗಮಿಸಲಿದ್ದು, ಸೆಪ್ಟೆಂಬರ್ 23ರಂದು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಮಾರ್ಗವಾಗಿ ಕಾನ್ಕೋನಕ್ಕೆ ಆಗಮಿಸಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಿದ್ದಣ್ಣ ಮೇಟಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಅಂದು ತಾಯಿ ಭುವನೇಶ್ವರಿ ರಥಕ್ಕೆ ಸ್ವಾಗತ ಕೋರಿ ಬರಮಾಡಿಕೊಂಡು ಪೂಜೆ ಸಲ್ಲಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಪದಾಧಿಕಾರಿಗಳು ಹಾಗೂ ಕನ್ನಡ ಪರ ಹೋರಾಟಗಾರರು ಹಾಗೂ ಮಠಾಧೀಶರು ಉಪಸ್ಥಿತಿಯಲ್ಲಿರಬೇಕೆಂದು ಹೇಳಲಾಗುತ್ತಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೋಕದ ದಿಗ್ಗಜರು, ಸಾಹಿತ್ಯಾಸಕ್ತರು, ಕನ್ನಡ ಅಭಿಮಾನಿಗಳು ಬೃಹತ್ ಸಂಖ್ಯೆಯಲ್ಲಿ ಒಂದೆಡೆ ಸೇರಿ ಪ್ರಚಲಿತ ಸಾಹಿತ್ಯದ ಸ್ಥಿತಿಗಳನ್ನು ಚರ್ಚಿಸುವಂತಹ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಲಾಗಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ಬೇರೆ ಬೇರೆ ನಾಡಿನಲ್ಲಿ ಆಯೋಜಿಸಲಾಗುತ್ತದೆ. ಪ್ರಸಕ್ತ ವರ್ಷ ಮಂಡ್ಯದಲ್ಲಿ ಈ ಬೃಹತ್ ಸಮ್ಮೇಳನ ಡಿಸೆಂಬರ್ 20, 21, 22 3 ದಿನಗಳ ಕಾಲ ನಡೆಯಲಿದ್ದು, ಡಾಕ್ಟರ್ ಮಹೇಶ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಅವರು ಗೋವಾ ರಾಜ್ಯಕ್ಕೆ ತಾಯಿಯ ಭುವನೇಶ್ವರಿ ರಥವನ್ನು ಕಳುಹಿಸಿಕೊಡುತ್ತಿರುವುದು ನಿಮ್ಮೆಲ್ಲರ ಸೌಭಾಗ್ಯವಾಗಿದೆ. ಅದಕ್ಕಾಗಿ ಎಲ್ಲ ಕನ್ನಡಿಗರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಬಯಸುತ್ತೇನೆ. ತಾವೆಲ್ಲರೂ ಅಂದು ಆಗಮಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕನ್ನಡಾಂಬೆಯ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.